ಭಾರತೀಯ ಸೇನೆ ಹಾಗೂ ದೇಶದ ಸುರಕ್ಷತೆಗೆ ಮೈಸೂರು ಎಕ್ಸ್ ಸರ್ವಿಸ್ ಮೆನ್ ಮೂವ್ಮೆಂಟ್ ವತಿಯಿಂದ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಲಾಯಿತು. ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ ಭಾರತೀಯ ಸೇನೆಯ ಕ್ರಮ ಶ್ಲಾಘನೀಯ ಅಂತ ಮಾಜಿ ಸೈನಿಕರು ತಿಳಿಸಿದರು. ಭಾರತೀಯ ಸೇನೆ ಪಾಕಿಸ್ತಾನದ ನಾಗರಿಕರು ಅಥವಾ ಪಾಕಿಸ್ತಾನದ ಮಿಲಿಟರಿ ಕ್ಯಾಂಪ್ಗಳನ್ನ ಗುರಿಯಾಗಿಸದೆ ಕೇವಲ ಭಯೋತ್ಪಾದಕರ ಶಿಬಿರಗಳ ಮೇಲೆ ನಿಖರವಾದ ದಾಳಿ ಮಾಡಿ ಭಾರತೀಯ ಸೇನೆ ವೃತ್ತಿಪರ ಸೈನ್ಯ ಅಂತ ಸಾಬೀತುಪಡಿಸಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ದಾಳಿಗಳಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧವಾದರೆ ಮೈಸೂರು ಎಕ್ಸ್ ಸರ್ವಿಸ್ ಮೆನ್ ಮೂವ್ಮೆಂಟ್ ನ ಮಾಜಿ ಸೈನಿಕರು ಭಾರತದ ಸೈನ್ಯಕ್ಕೆ ಸಹಾಯ ಮಾಡಲು ಸಿದ್ಧರಿರುತ್ತೇವೆ ಅಂತ ತಿಳಿಸಿದ್ರು. ಇನ್ನು ಕೆಲವು ಮಾಜಿ ಸೈನಿಕರುಗಳಿಗೆ ವಯಸ್ಸಾಗಿದ್ದು ಹಿರಿಯ ನಾಗರಿಕರಿದ್ದರು. ನಾವು ಹಾಲಿ ಇರುವ ಸೈನಿಕರ ಶಸ್ತ್ರಾಸ್ತ್ರಗಳನ್ನ ಸ್ವಚ್ಛ ಮಾಡುವುದು, ಅವರಿಗೆ ಊಟ ತಿಂಡಿಗಳ ವ್ಯವಸ್ಥೆ ಮಾಡುವುದು, ಸೇನೆಯ ಶಾಂತಿಯುತ ಪ್ರದೇಶಗಳ ಸ್ವಚ್ಛತೆ ಹಾಗೂ ಸುರಕ್ಷತೆಗಳನ್ನ ಕಾಪಾಡುವ ಕೆಲಸ ಮಾಡಿಕೊಂಡು ಹಾಲಿಯಾಗಿ ಇರುವಂತಹ ಸೈನಿಕರನ್ನ ಗಡಿಗಳಿಗೆ ನಿಯೋಜಿಸಬಹುದು ಅಂತ ತಿಳಿಸಿದ್ರು. ಇನ್ನು ಯುದ್ಧದ ಸಮಯದಲ್ಲಿ ಮೈಸೂರು ನಾಗರಿಕರಿಗೆ ಯಾವುದೇ ತೊಂದರೆಗಳಾದ್ರೆ ಯುದ್ಧ ಅಭ್ಯಾಸಗಳ ಮಾಹಿತಿಗೆ ಮೈಸೂರು ಎಕ್ಸ್ ಸರ್ವಿಸ್ ಮ್ಯಾನ್ ಮೂವ್ಮೆಂಟ್ಗೆ ಸಂಪರ್ಕಿಸಲು ಮನವಿ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಪ್ರಿನ್ಸ್ ಆಂಥೋನಿ, ವಿವೇಕಾನಂದ, ವಿಶ್ವನಾಥ್ ಪವಾರ್, ಕಿಶೋರ್ ಕದಂ, ಸುರೇಶ್, ಪ್ರಕಾಶ್ ಪವಾರ್, ಎಂವಿ ಕುಮಾರ್, ರಾಮನಾರಾಯಣ್, ಗಣೇಶ್ ಸಿಂಗ್, ಶ್ರೀಧರ್ ಮತ್ತು ಸಂಗಡಿಗರು ಹಾಗೂ ಪರಿವಾರ ವೃಂದದವರು ಹಾಜರಿದ್ದರು. ಮುಂದೆ ಬಾಬಾ ವೆರಿ ಗುಡ್ ವಿಡಿಯೋ ಮಾಡ ಮುಂದೆ ಬಾಬಾ ವೆರಿ ಗುಡ್ ವಿಡಿಯೋ ಮಾಡ ಮುಂದೆ ಬಾಬಾ ವೆರಿ ಗುಡ್ ವಿಡಿಯೋ ಮಾಡ ಮುಂದೆ ಬಾಬಾ Hola.